4 ದಿವಸ ಆಗಿದೆ ಮಹಾರಾಣಿ ಟ್ರೋಫಿದು. 4 ತಂಡಗಳಿದ್ದಾರೆ, 4 ಮ್ಯಾಚ್ ಆಡಿದ್ದಾರೆ, 4 ಪಾಯಿಂಟಲ್ಲಿ ಕೂತಿದ್ದಾರೆ. ಅಂದರೆ ಕಾಂಪಿಟೇಷನ್ ಇದಕ್ಕಿಂತ ಕ್ಲೋಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಒಂದು ಕಾಂಪಿಟೇಷನ್ ನೋಡ್ತಾ ಇದ್ದೀವಿ. ಇವತ್ತು 5ನೇ ದಿನಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮ ಜೊತೆ ಇಂಟರ್ವ್ಯೂಗಿದ್ದಾರೆ WPL ವಿನ್ನರ್ ಅಂದರೆ RCB ತಂಡಕ್ಕೆ ಆಡಿದಂಥ PK ಅಂದರೆ ಪ್ರತ್ಯೂಷಾ ಕುಮಾರಿ ಅವರು. ನಮಸ್ಕಾರ, ಸುಸ್ವಾಗತ ನಿಮಗೆ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಎಕ್ಸ್ಪೀರಿಯನ್ಸು ಹೇಗಿತ್ತು ವಿತ್ RCB? ಸರ್ ಅಮೇಝಿಂಗ್. ಏನು ಎಲ್ಲ ಕರ್ನಾಟಕ ಹುಡುಗಿರ ಡ್ರೀಮೇ ಇರುತ್ತೆ RCB ರೆಪ್ರೆಸೆಂಟ್ ಮಾಡೋಕ್ಕೆ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ವಿನ್ನಿಂಗ್ ಇಟ್ ಮೇಕ್ಸ್ ಇಟ್ ಇವನ್ ಮೋರ್ ಸ್ಪೆಷಲ್. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು RCB? ಸ್ಮೃತಿ ಸರ್. ಅಬ್ವಿಯಸ್ಲಿ ಅಂತೀರಾ? ಒಬ್ವಿಯಸ್ಲಿ. ಹಾಂ, ವೆರಿ ಗುಡ್ ವೆರಿ ಗುಡ್. ಈಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಹಾರಾಣಿ ಟ್ರೋಫಿ ನೋಡ್ತಾ ಇದ್ದೀರಾ, ನೀವು WPL ಕೂಡ ನೋಡಿದ್ದೀರಾ. ನಿಮ್ಮ ಪ್ರಕಾರ ಇಲ್ಲಿಗೆ ಅಲ್ಲಿಗೆ ಎಷ್ಟಿದೆ ಡಿಫ್ರೆನ್ಸ್? ಸೊ ಐ ಫೀಲ್ ಸ್ಕಿಲ್ ಎಲ್ಲ ಸೇಮ್, ಇಟ್ಸ್ ದ ಸೇಮ್. ಇಟ್ಸ್ ಓನ್ಲಿ ದ ಮೈಂಡ್ ಸೆಟ್. ಐ ಫೀಲ್ ಮೈಂಡ್ ಸೆಟ್ ತುಂಬ ಡಿಫ್ರೆನ್ಸ್ ಇದೆ. ಬಟ್ ದ ವೇ ವಿ ಆರ್ ಪ್ಲೇಯಿಂಗ್ ದ ಲಾಸ್ಟ್ 4 ಮ್ಯಾಚಸ್, ಹೈ ಇಂಟೆನ್ಸಿಟಿ ಗೇಮ್ಸ್, ನಥಿಂಗ್ ಲೆಸ್ ದೆನ್ ಅ ಬಿಗ್ ಗೇಮ್. ಈಗ ಎಲ್ಲ ಟೀಮ್ಗಳು ನಾವು ಆಕ್ಷನ್ ಟೈಮಲ್ಲಿ ನೋಡಿದ್ವಿ. ಹುಬ್ಳಿ ನಮಗೆ ಸ್ಟ್ಯಾಂಡ್ ಔಟ್ ಅಂತ ಅನಿಸ್ತು, ಯಾಕಂದರೆ ಎಲ್ಲ ಬಿಗ್ ಗನ್ಸ್ ಅಲ್ಲೇ ಇದೆ. ನೀವು ಬ್ಯಾಟಿಂಗ್ ಅಂತ ತೊಗೊಂಡ್ರೆ, ಬಟ್ ನಿಮ್ಗೆ ಅನಿಸ್ತಾ ಇದೆಯಾ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಸೋ ಫಾರ್ ಬಂದಿಲ್ಲ ಪರ್ಫಾರ್ಮೆನ್ಸ್ ಅಂತ? ಎಸ್ ಸರ್, ಲೈಕ್ ಎಲ್ಲರೂ ಕ್ಲಿಕ್ ಆಗಿಲ್ಲ. ಎವ್ರಿ ಒನ್ ಇವತ್ತು ಇಟ್ಸ್ ಅ ಬಿಗ್ ಡೇ, ಬಿಗ್ ಗೇಮ್. ಸೊ ಹೋಪ್ಫುಲಿ ಎವ್ರಿ ಒನ್ ಕ್ಲಿಕ್ಸ್ ಟುಡೇ ಆ್ಯಂಡ್ ವಿ ವಿನ್ ದಿಸ್. ಅಂದರೆ ಇವಾಗ ನಿಮ್ಮ ಹತ್ರ ಏನು ಹೇಳ್ತೀರಾ, ಬಿಸ್ನೆಸ್ ಎಂಡಿಗೆ ಬರ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳಿದ್ದಾರೆ, ಈ ಥರ ಸಿಚುಯೇಷನ್ನ ಅನುಭವಿಸಿದ್ದಾರೆ. ಸೊ ಅಡ್ವಾಂಟೇಜ್ ಇದೆ ಹುಬ್ಳಿಗೆ ಅಂತೀರಾ ನೀವು? ಎಸ್ ಸರ್, ಡೆಫಿನೆಟ್ಲಿ ತುಂಬ ಅಡ್ವಾಂಟೇಜ್ ಇದೆ. ಲೈಕ್ ದಿವ್ಯಾ ಇಸ್ ದೇರ್, ವೃಂದಾ ಇಸ್ ದೇರ್, ನಿಕಿ ಇಸ್ ದೇರ್, ಮೈ ಸೆಲ್ಫ್, ರಾಮ್ ಇಸ್ ದೇರ್ ಇನ್ ಬೌಲಿಂಗ್, ಮೋನಿಕಾ. ಸೊ ವೆರಿ ಎಕ್ಸ್ಪೀರಿಯನ್ಸ್ ಸೈಡ್. ಇಟ್ ಜಸ್ಟ್ ಮ್ಯಾಟರ್ ಆಫ್ ಎವ್ರಿ ಒನ್ ಕಮಿಂಗ್ ಟುಗೆದರ್ ಆ್ಯಂಡ್ ಪುಟ್ಟಿಂಗ್ ಇನ್ ದ ಎಫರ್ಟ್. ಓಕೆ, ಇವಾಗ ಉಳಿದಿರೋದು 2 ಲೀಗು, 1 ಫೈನಲ್. ಲಾಸ್ಟ್ ಇಯರ್ ಚಾಂಪಿಯನ್ಸು ಹುಬ್ಳಿ ಟೈಗರ್ಸ್. ಸೊ ಈ ಡಿಫೆಂಡ್ ಮಾಡ್ತೀರಾ? ಕಾನ್ಫಿಡೆಂಟ್ ಆಗ್ತೀರಾ? ಡೆಫಿನೆಟ್ಲಿ. ಓಕೆ, ಆಲ್ ದ ವೆರಿ ಬೆಸ್ಟ್. ನಮ್ಮ ಜೊತೆ ಇದ್ದಿದ್ದು ಪ್ರತ್ಯೂಷಾ ಕುಮಾರಿ. ಒಂದು ಒಳ್ಳೆ ಕಾಂಪಿಟೇಷನ್ ಆಗಲಿ, ಹುಬ್ಳಿ ಮತ್ತೊಮ್ಮೆ ರೋರ್ ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.